ಇದೇ ಆಣೆ ಪ್ರಮಾಣದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೈ ಮುಗಿದಿದ್ದಾರೆ ಕೈನ ಮಿನಿಸ್ಟರ್ ಒಬ್ರು. ನಾನು ಬುದ್ಧ ಬಸವೇಶ್ವರ ಹಾಗೆ ಅಂಬೇಡ್ಕರ್ ಅನುಯಾಯಿ, ಕೈ ಮುಗಿದವರು ನಾವಲ್ಲ ಅಂತ ಹೇಳಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರ ಪ್ರತಿಕ್ರಿಯೆ. ಆಣೆ ಪ್ರಮಾಣ ಅವೈಜ್ಞಾನಿಕ ಅಂತ ಹೇಳಿ ಸಿಎಂ ಆಪ್ತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ನನಗೆ ಅಂಬೇಡ್ಕರ್ ಬುದ್ಧ ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ನಾವು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ಒಂದಿತ್ರಿ ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ. ಆಣೆ ಪ್ರಮಾಣ, ಶಾಸ್ತ್ರ, ರಾಹುಕಾಲ, ಗುಳಿಕಾಲ ಇದೊಂದು ಗೊತ್ತಿಲ್ಲ. ಒಂದು ಫಾಲೋ ಮಾಡಿದವನು ಅಲ್ಲ ನಾನು. ಹೋಗ್ಬಾರ್ದು ಅಂತೇನಿಲ್ಲ, ಅಭಿವ್ಯಕ್ತಿ ಅಲ್ವಾ ಅದು. ಮತ್ತು ಕಾನ್ಸ್ಟಿಟ್ಯೂಷನ್ನು ಧಾರ್ಮಿಕವಾಗಿ ಸ್ವತಂತ್ರ ಕೊಟ್ಟಿರುವಾಗ ಸೈಂಟಿಫಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ, ವೈಜ್ಞಾನಿಕ ವೈಚಾರಿಕವಾಗಿ ಮಾಡಿ ಅಂತ ಹೇಳ್ತಾರೆ. ನನಗೆ ಅಂಬೇಡ್ಕರ್ ಬುದ್ಧ ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ನಾವು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ ಒಂದಿತ್ರಿ ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವನಿಂದ. ಇದೇ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಡರ್ಟಿ ಪಾಲಿಟಿಕ್ಸ್ ಇದೀಗ ರಾಜ್ಯಪಾಲರ ಅಂಗಳಕ್ಕೂ ಕೂಡ ತಲುಪಿದೆ. ನಿನ್ನೆಯಷ್ಟೇ ಬಿಜೆಪಿಯ ನಿಯೋಗ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಮನವಿ ಪತ್ರವನ್ನ ನೀಡಿತ್ತು. ರಾಜ್ಯಪಾಲರು ಹಸ್ತಕ್ಷೇಪ ಮಾಡ್ತಾರಾ ಈ ವಿಚಾರದಲ್ಲಿ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳು ನಿಮ್ಮ ಮುಂದೆ. ಮತ್ತೊಂದು ಕಡೆ ನಿನ್ನೆಯಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಮಂಜುನಾಥನ ಸನ್ನಿಧಿಗೆ ಬಂದು ಆಣೆ ಪ್ರಮಾಣ ಮಾಡುವ ಸವಾಲನ್ನ ಒಡ್ಡಿದ್ರು. ಚಿಕ್ಕಮಂಗ್ಳೂರಿನಿಂದ ಧರ್ಮಸ್ಥಳ ಹೆಚ್ಚಿಗೆ ದೂರ ಇಲ್ಲ, ನಾನು ಕುಟುಂಬ ಸಹಿತಳಾಗಿ ಬರ್ತೇನೆ, ನೀವು ಪರಿವಾರ ಸಮೇತರಾಗಿ ಬನ್ನಿ, ಆಣೆ ಮಾಡೋಣ, ಯಾರು ಯಾವ ಮಾತನ್ನಾಡಿದ್ರು ಅಂತ ಹೇಳಿ. ಇದಕ್ಕೆ ಇವತ್ತು ಉತ್ತರ ಕೊಡ್ತಾರ ಸಿಟಿ ರವಿ ಅನ್ನೋ ಕುತೂಹಲ ಇದೆ. ಮಾಜಿ ಸಚಿವರು, ಬಿಜೆಪಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸಿಟಿ ರವಿ ಅವರು ಮಾತಾಡ್ತಾರೆ ಮಾಧ್ಯಮಗೋಷ್ಠಿಯಲ್ಲಿ. ಈ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ.ಆರ್. ದೇವರಾಜ್ ಶೆಟ್ಟಿ, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಲ್ಮಡಪ್ಪನವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು ಅನ್ನೋ ಆರೋಪ ಎಂಎಲ್ಸಿ ಸಿಟಿ ರವಿ ಅವರ ವಿರುದ್ಧ ಇದೆ. ಕಳೆದ 5 ದಿನಗಳಿಂದ ರಾಜ್ಯದಲ್ಲಿ ಇದೇ ಡರ್ಟಿ ಟಾಕ್ ನ ಫೈಟ್ ನಡೀತಾ ಇದೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಲಭ್ಯವಾಗಿದೆ. ಕರ್ತವ್ಯ ಲೋಪದ ಅಡಿಯಲ್ಲಿ ಖಾನಾಪುರದ ಸಿಪಿಐ ಅಮಾನತು ಮಾಡಲಾಗಿದೆ. ನೆನಪಿರ್ಲಿ, ಬಿಜೆಪಿಗರು ಆರೋಪ ಮಾಡ್ತಾ ಇರೋದು ಬೆಳಗಾವಿ ಕಮಿಷನರ್ ಮೇಲೆ, ಆದ್ರೆ ತಲೆದಂಡ ಆಗಿರೋದು ಸಿಪಿಐನವರದ್ದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪದ ಮೇಲೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಅವರಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸರು ಸಿಟಿ ರವಿ ಅವರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಆರೋಪ, ಎಳೆದಾಡಿದ್ರು ಅನ್ನೋ ಆರೋಪ, ರಾತ್ರಿ ಇಡೀ ಸುತ್ತಾಡಿಸಿದ್ರು ಅನ್ನೋ ಆರೋಪ, ಹಾಗೆ ಸಿಟಿ ರವಿ ಅವರ ಹಣೆ ಭಾಗದಲ್ಲಾಗಿದ್ದ ಗಾಯಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಿಲ್ಲ ಅನ್ನೋ ಆರೋಪ, ಜೊತೆಗೆ ಊಟೋಪಚಾರದಲ್ಲೂ ಕೂಡ ವ್ಯತ್ಯಾಸಗಳಾಯಿತು ಅನ್ನೋ ಆರೋಪ. ಬೇಕು ಅಂತಲೇ ಸಿಟಿ ರವಿ ಅವರನ್ನ ಕಾಡಿನ ಮಧ್ಯ, ಕಬ್ಬಿನ ಗದ್ದೆ ಮಧ್ಯೆ 3 ಜಿಲ್ಲೆಯಲ್ಲಿ ಗ್ರಾಮಗಳಲ್ಲಿ ಅಲಿಸಿದ್ರು ಅನ್ನೋ ಆರೋಪ. ಸಾಲು ಆರೋಪವನ್ನ ಬಿಜೆಪಿಗರು ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಮೇಲೆ. ಆದ್ರೆ ಬಿಜೆಪಿಯವರು ಹೇಳ್ತಿರೋದು, ಪೊಲೀಸರಿಗೆ ಯಾರೋ ಒಬ್ಬ ನಾಯಕನ ಇನ್ಸ್ಟ್ರಕ್ಷನ್ ಇತ್ತು, ಪದೇ ಖುದ್ದು ಬೆಳಗಾವಿಯ ಪೊಲೀಸ್ ಕಮಿಷನರ್ ಎಡಮಾಟಿನವರಿಗೇನೆ ಕರೆ ಮಾಡಿ ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ಲಾಗ್ತಾ ಇತ್ತು. ಆ ನಾಯಕ ಯಾರು, ಫೋನ್ ಕರೆ ಮಾಡ್ತಿದ್ದವ್ರು ಯಾರು ಅನ್ನೋದು ಬೆಳಕಿಗೆ ಬರಬೇಕು. ಹಾಗೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅವರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಆದ್ರೆ ಇದೀಗ ಖಾನಾಪುರದ ಸಿಪಿಐ ಅವರನ್ನ
ಅಮಾನತು ಮಾಡಲಾಗಿದೆ ಕರ್ತವ್ಯ ಲೋಪದ ಅಡಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನನ್ನ ಕಲೀಗ್ಸ್ ರಂಜಿತ್ ಶಿರಿಯಾರ್ ನ್ಯೂಸ್ ಡೆಸ್ಕ್ ನಿಂದ ಹಾಗೆ ಬೆಳಗಾವಿಯಿಂದ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ಮೈಲಾರಿ, ಕರ್ತವ್ಯ ಲೋಪ ಅಂದ್ರೆ ಯಾವ ವಿಚಾರಕ್ಕೆ ಇನ್ ಪರ್ಟಿಕ್ಯುಲರ್, ಯಾವ ಕಾರಣವನ್ನ ಕೊಡಲಾಗಿದೆ? ಸಿಪಿಐ ಅವರ ಈ ತಲೆದಂಡಕ್ಕೆ ಕಾರಣ ಏನ್ ಹೇಳ್ತಿದೆ ಇಲಾಖೆ ಅಫಿಷಿಯಲಿ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದಡಿ ಈಗ ಏನು ಖಾನಾಪುರ ಪೊಲೀಸ್ ಠಾಣೆಯ CPI ಮಂಜುನಾಥ್ ನಾಯಕ್ ಅವರನ್ನ ಸದ್ಯ ಅಮಾನತು ಮಾಡಿ ಬೆಳಗಾವಿಯ IGP ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿಯ IGP ಆಗಿರುವಂಥ ಏನು ವಿಕಾಸ್ ಕುಮಾರ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಇವತ್ತು ಅಧಿವೇಶನದ ಕೊನೆಯ ದಿನ ಏನಾಗಿತ್ತು, ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದಂಥ ಅವರನ್ನು ಏನು ಖಾನಾಪುರ ಪೊಲೀಸ್ ಠಾಣೆಗೆ ಕರೆದು ಹೋಗಲಾಗಿತ್ತು. ಆದರೆ ಅಪಾದಿತ ಅಂದರೆ ಆರೋಪಿ ಸಿಟಿ ರವಿ ಅವರನ್ನ ಹೊರತುಪಡಿಸಿ ಠಾಣೆ ಒಳಗೆ ಯಾರನ್ನು ಕೂಡ ಬಿಡಬಾರ್ದು ಅನ್ನೋ ಒಂದು ಆದೇಶವನ್ನು ಏನು ಮೇಲಾಧಿಕಾರಿಗಳು ಹೊರಡಿಸಿದ್ರು. ಆದರೆ ಅಲ್ಲಿ ಒಳಗಡೆ BJP ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು ಮತ್ತು ಬೇರೆ ಬೇರೆ ಜನರನ್ನ ಒಳಗಡೆ ಬಿಟ್ಟುಕೊಂಡಿದ್ದಾರೆ ಮತ್ತು ಬೇಜವಾಬ್ದಾರಿ ತನವನ್ನು ತೋರಿದ್ದಾರೆ, ನಿಷ್ಕಾಳಜಿಯಾಗಿ ಏನು ವರ್ತನೆ ಮಾಡಿದ್ದಾರೆ. ಅಲ್ಲಿ ಗಲಾಟೆಗೆ ಆಗೋಕೆ ಏನು CPI ಅವರೇ ಕಾರಣ ಅನ್ನೋ ಒಂದು ಪ್ರಮುಖವಾದಂಥ ಅಂಶಗಳನ್ನು ಮುಂದಿಟ್ಟುಕೊಂಡು ಈಗ CPI ಮಂಜುನಾಥ್ ನಾಯಕ್ ಅವ್ರನ್ನ ಏನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದು. ಅವತ್ತಿನ ದಿನ ಕೂಡ ಸಾಕಷ್ಟು ಏನು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಏನು ಪೊಲೀಸ್ ಠಾಣೆಗೆ ಕರೆತಂದ ಸಂದರ್ಭದಲ್ಲಿ ಅಲ್ಲಿ BJP ನಾಯಕರ ವಿಪಕ್ಷ ನಾಯಕ ಏನು R ಅಶೋಕ್ ಇರ್ಬೋದು, ಯತ್ನಾಳ್ ಇರ್ಬೋದು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವಾರು ಕೂಡ ಒಳಗಡೆ ಹೋಗಿದ್ರು. ಅದಕ್ಕೆ ಜಿಲ್ಲಾ ಮಟ್ಟದ ನಾಯಕರು ಕೂಡ ಅಲ್ಲಿ ಒಳಗಡೆ ಇದ್ರು. ಅವರನ್ನ ಒಳಗಡೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಆದೇಶವನ್ನು ಕೂಡ ಮೇಲಾಧಿಕಾರಿಗಳು ಹೊರಡಿಸಿದ್ರು. ಆದರೆ ಈ ಆದೇಶವನ್ನು ಸ್ಪಷ್ಟವಾಗಿ ಅಲ್ಲಿನ CPI ಅವರು ಮಂಜುನಾಥ್ ನಾಯಕರು ಉಲ್ಲಂಘನೆ ಮಾಡಿದ್ದಾರೆ. ಭದ್ರತೆ ಇರ್ಬೋದು, ಅಲ್ಲಿನ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ, ಎಲ್ಲರನ್ನು ಒಳಗಡೆ ಬಿಟ್ಟುಕೊಂಡು ಈ ಒಂದು ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗಿದ್ದಾರೆ ಅನ್ನೋ ಒಂದು ಆರೋಪದಡಿ ಈಗ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ. ಹಾಗೆ ರಂಜಿತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಅಲ್ಲಿಗೆ ಠಾಣೆ ಒಳಗಡೆ ಬಿಜೆಪಿಗರು ಬಂದ್ರು ಅನ್ನೋ ಕಾರಣಕ್ಕೆ ಈ ಅಮಾನತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪರಿಷತ್ನ ಒಳಗೆ ನುಗ್ಗಿ ದಾಂಧಲೆ ಮಾಡಿದ ವಿಚಾರಕ್ಕೂ ಅಲ್ಲ, ಸಿಟಿ ರವಿ ಅವರನ್ನ ಬೇಕಾಬಿಟ್ಟಿ ನಡೆಸ್ಕೊಂಡ್ರು ಅನ್ನೋ ಆರೋಪಕ್ಕೂ ಅಲ್ಲ, ಕೇವಲ ಬಿಜೆಪಿಗರನ್ನ ಖಾನಾಪುರ ಠಾಣೆ ಒಳಗೆ ಬಿಟ್ಕೊಂಡ್ರು ಅನ್ನೋ ಕಾರಣಕ್ಕೆ ಅಮಾನತು ಅನ್ನೋದು. ಸೊ ಇದು ಕೂಡ ಪೊಲಿಟಿಕಲ್ ಡಿಸಿಷನ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಖಂಡಿತ ಸ್ಮಿತಾ, ಡಿಸೆಂಬರ್ 19ನೇ ತಾರೀಕು ನಡೆದಂತ ಘಟನೆ ಒಂದು ಹೈಡ್ರಾಮಾ. ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿದ್ದು, ಆನಂತರ ಅವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಡಿಸಿದ್ದು, ಸುಮಾರು 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಅವರನ್ನ ಓಡಾಡಿಸಿದ್ರು ಅನ್ನೋ ವಿಚಾರ, ಮತ್ತೆ 11 ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರನ್ನ ಓಡಾಡಿಸಿದ್ರು ಅನ್ನೋ ವಿಚಾರ. ಇದರಲ್ಲಿ ಕಾನೂನಿನ ಲೋಪ ಆಗಿತ್ತು, ಹಕ್ಕುಚ್ಯುತಿ ಮಂಡನೆ ಅನ್ನೋದು ಸಿಟಿ ರವಿ ಅವರ ಒಂದು ವಿಚಾರ ಆಗಿದೆ. ಇದರ ನಡುವೆ ಬಿಜೆಪಿ ಬಹಳ ಪ್ರಬಲವಾಗಿ ಹೇಳಿತ್ತು, ಇದು ನೇರವಾಗಿ ಕೆಲ ಅಧಿಕಾರಿಗಳ ಜೊತೆಯಲ್ಲಿ ಸಿದ್ದರಾಮಯ್ಯವರ ಆದಿಯಾಗಿ DK ಶಿವಕುಮಾರ್ ಅವರೆಲ್ಲರೂ ಕೂಡ ಫೋನ್ ಸಂಪರ್ಕದಲ್ಲಿದ್ರು. ಪದೇ ಪದೇ ಅಧಿಕಾರಿಗಳಿಗೆ ಫೋನ್ ಬರ್ತಾ ಇತ್ತು. ಈ ಒತ್ತಡಕ್ಕೆ ಮಣಿದು ಸಿಟಿ ರವಿ ಅವರನ್ನ ಇವರೆಲ್ಲರೂ ಓಡಾಡಿಸಿದ್ದಾರೆ ಅನ್ನೋ ಕಾನೂನು ಲೋಪ ಆಗಿದೆ. ಮತ್ತೆ ಇವರೆಲ್ಲರೂ ಕೂಡ ಇಲ್ಲಿ ಸಿಟಿ ರವಿ ಒಬ್ಬರು ಶಾಸಕರಾಗಿದ್ರು ಕೂಡ ಅವರನ್ನ ನಡೆಸಿಕೊಂಡಂತ ರೀತಿ ಕುರಿತಾಗಿ ಬಿಜೆಪಿ ಪದೇ ಪದೇ ವಿರೋಧವನ್ನ ಮಾಡ್ತಾ ಇತ್ತು. ಇದೆಲ್ಲ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಖಾನಾಪುರದ CPI ಮಂಜುನಾಥ್ ಅವರನ್ನ ಈಗ ಅಮಾನತು ಮಾಡೋ ಮೂಲಕ ಈ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು ಕಡೆಯಲ್ಲಿ CID ತನಿಖೆ ಕೊಟ್ಟಿದೆ, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ಅಂಗಳಕ್ಕೆ ಬಿಜೆಪಿ ನಾಯಕರು ಹೋಗಿದ್ದಾರೆ. ನೋಡಿ, ಜನಪ್ರತಿನಿಧಿಯೊಬ್ಬರಿಗೆ ಹಿಂಗ್ ಮಾಡಿದ್ದಾರೆ ಅನ್ನೋದು ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಖಾನಾಪುರದ CPI ಅನ್ನ ಈಗ ಅಮಾನತು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಈ ಪ್ರಕರಣ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಒಂದೊಂದು ಪ್ರಶ್ನೆಯಲ್ಲಿ ನೇರವಾಗಿ ಎಲ್ಲರಲ್ಲೂ ಕೂಡ ಉದ್ಭವಿಸೋದು, ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಈ ಸರ್ಕಾರ ಮಾಡ್ತಾ ಅನ್ನೋದು. ಯಾಕಂತ ಹೇಳಿದ್ರೆ ಸದನದ ಒಳಗೆ ಗಲಾಟೆ ಆಗುತ್ತೆ, ಆ ನಂತರ ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಸದನದ ಒಳಗೇನೆ ಪ್ರಯತ್ನ ಪಡ್ತಾರೆ, ಆ ನಂತರ ರಾತ್ರೋರಾತ್ರಿ ಆದಂತಹ ಹೈಡ್ರಾಮಾ, ಇದೆಲ್ಲವೂ ಕೂಡ ದೊಡ್ಡ ಚರ್ಚೆ. ಅದು ನಡುವೆ ಖಾನಾಪುರದ CPI ಅನ್ನ ಅಮಾನತು ಮಾಡಿರೋದು ಕೇವಲ ಇಷ್ಟೇ ಸಾಕ ಅನ್ನೋದು ಬಿಜೆಪಿ ಈಗ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಮುಂದಿನ ಹಂತದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ, ಯಾವ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ, ಹಾಗೆ ಧನ್ಯವಾದ ರಂಜಿತ್, ತಮಗೂ ಕೂಡ.